ಚಿಕ್ಕ ಮಕ್ಕಳಲ್ಲಿ ತಲೆನೋವು ಇರಿಟೇಬೋದು, ಹಠ ಹಿಡಿಯೋದು, ತಿಂಡಿ ತಿನ್ನಲಿಕ್ಕೆ ಕಿರಿಕಿರಿ ಮಾಡೋದು ಮಕ್ಕಳಲ್ಲಿ ಕಂಡು ಬಂದರೆ, ಹಿರಿಯರಲ್ಲಿ ಮೈಕೈ ನೋವು, ಸ್ನಾಯುಗಳ ಸೆಳೆತ, ಕಾಲುಗಳಲ್ಲಿ ಬಾವು ಬರೋದು, ಮೈ ಮೇಲೆ ಪ್ರಿಕ್ಲಿ ಹೀಟ್ ಬೀರೋದು ಅಥವಾ ಚಿಕ್ಕ ಚಿಕ್ಕ ಗುಳ್ಳೆ ಬೀಳೋದು, ಮತ್ತು ಹೀಟ್ ಎಕ್ಸಾಸ್ಟೇಷನ್ ಅಂತ ಹೇಳ್ತಾರೆ, ಮೆಂಟಲ್ ಇರಿಟೇಷನ್ ಆಗೋದು, ಇನ್ನೂ ಮುಂದುವರಿದು ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇರ್ತದೆ. ಹೀಟ್ ಸ್ಟ್ರೋಕ್ ಒಂದು ಸ್ವಲ್ಪ ಮಾರಣಾಂತಿಕ, ಬಾಕಿ ಎಲ್ಲವೂ ರಿವರ್ಸೇಬಲ್. ಸ್ನಾಯು ಸೆಳೆತ ಆಗಿ ಒಂದು ಮಾಂಸಖಂಡ ತುಂಬಾ ಗಟ್ಟಿ ಹಿಡ್ಕೊಂಡ್ರು ಮತ್ತು ಅವರು ತಂಪು ವಾತಾವರಣಕ್ಕೆ ಬಂದು ಒಂದಷ್ಟು ಜಾಗರೂಕತೆ ಮಾಡಿದ ತಕ್ಷಣ ಖಂಡಿತ ಕಮ್ಮಿ ಆಗತ್ತೆ. ಇಲ್ಲ ಇಲ್ಲ, ಈವರೆಗೆ ದಾಖಲಾಗಿಲ್ಲ. ನಮ್ಮಲ್ಲಿ ಇನ್ನೂ ಆ ಮಟ್ಟಿನ ಟೆಂಪ್ರೇಚರ್ ರೈಸ್ ಆಗಬೇಕಷ್ಟೇ. ಮತ್ತು ಸೆಲ್ಸಿಯಸ್ಗಿಂತಲೂ ಎಷ್ಟು ಹೊತ್ತು ಆತನು ಆ ವಾತಾವರಣದಲ್ಲಿ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಹೆಚ್ಚಾಗಿ ನೀವು ನೋಡ್ತಾ ಇರ್ಬೋದು, ಈ ಮೈನಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಕಪ್ಪು ಕಲ್ಲು ಕೋರೆ, ಕೆಂಪು ಕಲ್ಲು ಕೋರೆ ಅಥವಾ ಶೀಟಿನ ಮೇಲ್ಗಡೆ ಕೆಲಸ ಮಾಡೋರು, ಕಾಂಕ್ರೀಟ್ ಕಟ್ಟಡದ ಮೇಲ್ಭಾಗದಲ್ಲಿ ಕೆಲಸ ಮಾಡೋರಲ್ಲಿ ತುಂಬ ಹೊತ್ತು ಅವರು ಅಂತ ಹೇಳಿದರೆ ಆ ಕೆಲಸದ ಮಗ್ನ ಆಗಿರುವಾಗ ಅವರಿಗೆ ಅರಿವಿರದೆ ದೇ ಕ್ಯಾನ್ ಗೋ ಫಾರ್ ಸಿಂಕೋಪ್ ಆಗಿ ಬಿದ್ದು ಬಿಡ್ಬೋದು. ಬಿದ್ದು ಬಿಟ್ಟವರನ್ನು ಯಾರಾದರೂ ಮತ್ತೆ ರಕ್ಷಿಸಲಿಕ್ಕೆ ಆಗದೆ ಹೋದರೆ ಅವರು ಅದೇ ಟೆಂಪ್ರೇಚರಲ್ಲಿ ಇರ್ತಾರೆ, ಆಗ ಹೀಟ್ ಸ್ಟ್ರೋಕ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಹೆಚ್ಚಾಗಿ ಈ ಕೆಂಪು ಕಲ್ಲಿನ ಕೋರೆಯಲ್ಲಿ ನಾವು ಜಾಸ್ತಿ ಕಂಡು ಕೊಡುತ್ತೇವೆ. ಇದೆ. ಸೊ ಹವಾಮಾನ ಇಲಾಖೆಯವರು ನಮಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾರೆ. ಅದು ನಮ್ಮ ವಿಜಯ್ ಕುಮಾರ್ ಇದ್ದಾರಲ್ಲ, ಕೆಲವು ಸಲ ಜಾಸ್ತಿಯೇ ಇರ್ಬೋದು, ಹೇಳಲಿಕ್ಕೆ ಬರಲ್ಲ. ನೋಡೋಣ, ಮಳೆ ಬಂದರೆ ತಾನೇ ಸರಿ ಬರುತ್ತೆ. ಸ್ವಲ್ಪ 10 ವರ್ಷ ಮೊದಲು ನಮಗಿದಲ್ಲಿ ನಾವು ದಕ್ಷಿಣ ಭಾರತದವರಿಗೆ ಇದರ ಮಾತು ಬಿಸಿ ಮುಟ್ತೇವೆ. ಮೊದಲೆಲ್ಲ ನಾವು ನಾರ್ತಲ್ಲಿ ಬಿಸಿಲಿಂದ ಸತ್ತರು, ಅಷ್ಟು ಜನ ಸತ್ತರು, ಇಷ್ಟು ಜನ ಸತ್ತರು ಅಂತ ಕೇಳ್ತಾ ಇದ್ದೆ. ಇನ್ನೊಂದು ಅಂತ ಹೇಳಿದರೆ, ವಿಶೇಷವಾಗಿ ಹಾರ್ಟ್ ಅಟ್ಯಾಕ್ಗೂ ಇದಕ್ಕೂ ಕನೆಕ್ಷನ್ ಬರ್ಬೋದು ಅನ್ನೋದು ಒಂದು ಮುಖ್ಯವಾದ ವಿಷಯ. ಆದ ಕಾರಣ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗ್ತದಲ್ಲ, ಎಲೆಕ್ಟ್ರೋಲೈಟ್ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗುತ್ತೆ. ದೇಹದಲ್ಲಿ ನೀರಿನಂಶ ಕಡಿಮೆ, ಡಿಹೈಡ್ರೇಷನ್ ಆದರೆ ನಾವು ಹೀಮೋ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಹೀಮೋ ಕಾನ್ಸಂಟ್ರೇಷನ್ ಆದರೆ ರಕ್ತ ಗಟ್ಟಿಯಾಗಿ ಗಟ್ಟಿಯಾದರೆ ಹೃದಯದಲ್ಲಿ ಗಟ್ಟಿಯಾದರೆ ಹೌದು. ಹೀಟ್ ಸ್ಟ್ರೋಕ್ ಅನ್ನೋದು ತುಂಬ ದೊಡ್ಡ ಒಂದು, ನೀರಿನಿಂದ ಬರೋ ರೋಗಗಳಿದೆ, ಹೀಟ್ ಇದೆ, ಡೈರೆಕ್ಟ್ ಹೀಟ್ ಸ್ಟ್ರೋಕಿಂದ ಆಗುವಂಥದ್ದಿದೆ, ಮತ್ತು ಹೀಟಿನಿಂದ ಆಗುವ ಉಳಿದ ರೋಗಗಳಿರ್ತದೆ. ಸೊ ಮಾನಸಿಕವಾಗಿ ಒಂದು ಸ್ವಲ್ಪ ಕೆಲವರು ಇರಿಟೇಬಲ್ ಇರ್ಬೋದು, ಕೆಲಸಗಳ ಕ್ಷಮತೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಫ್ಯಾಕ್ಟ್ರಿಯಲ್ಲಿ ಸುತ್ತಿಗೆ ಹಿಡ್ಕೊಳ್ಳುವಾಗ ಬೆವರುವುದು ಜಾಸ್ತಿಯಾಗಿ ಕೈಯಿಂದ ಜಾರಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಜಾರೋದು, ಅಥವಾ ಯಾವುದಾದ್ರೂ ಸೂಕ್ಷ್ಮವಾದ ಯಂತ್ರಗಳ ಜೊತೆ ಕೆಲಸ ಮಾಡುವಾಗ ಜಾರಿ ಬಿದ್ದು ಅವಘಡಗಳಾಗೋದು. ಸೊ ಇಂಥ ತೊಂದರೆಗಳು ಕೂಡ ಜಾಸ್ತಿ ಇರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.